ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೂ ಗ್ರೂಪ್ಗಳನ್ನು ನೀವು ಸಂಪರ್ಕಿಸಬಹುದು. ಮುಂಜಾನೆಯ ಸಮಯದಲ್ಲಿ ನೀವು ವಾಕ್ಯಗಳನ್ನು ಕೇಳಬೇಕಾದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ನ ಮೂಲಕವಾಗಿ ನೀವು ಪ್ರತಿದಿನ ವಾಕ್ಯಗಳನ್ನು ಕೇಳಿ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಉಪವಾಸ ಪ್ರಾರ್ಥನೆಯನ್ನು ಮಾಡುವುದರಿಂದ ಕಠಿಣವಾದ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದಾಗಿದೆ. ಕಠಿಣವಾದಂತಹ ಸಮಸ್ಯೆಗಳಿಂದ ಕಠಿಣವಾದಂತಹ ಮಾರ್ಗದಲ್ಲಿ ನಾವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಂದು ಸಮಸ್ಯೆಗಳು ಆತ್ಮಿಕವಾದಂತಹ ಕಠಿಣವಾದ ಸಮಸ್ಯೆಗಳಾಗಿರಬಹುದು, ಭೌತಿಕವಾದ ವಿಷಯಗಳಾಗಿರಬಹುದು, ಲೌಕಿಕವಾದ ವಿಷಯಗಳಾಗಿರಬಹುದು. ಈ ಯಾವುದೇ ಕಠಿಣವಾದ ಸಮಸ್ಯೆಗಳು ನೀವು ಎದುರಿಸ್ತಾ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿರಿ. ಎಷ್ಟೋ ಜನರು ಕೇಳ್ತಾರೆ, ಉಪವಾಸ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಜವಾಗಿಯೂ ನಮ್ಮ ಜೀವಿತದಲ್ಲಿರುವಂತಹ ಕಾರ್ಯಗಳು ನೆರವೇರ್ತದ, ನಿಜವಾಗಿಯೂ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದ, ನನ್ನ ಸಮಸ್ಯೆಗೆ ಪರಿಹಾರವಾಗ್ತದೆ ಎಂದು ಅನೇಕರು ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದು, ಉಪವಾಸ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಜೀವಿತದಲ್ಲಿ ನೀವು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದು ಎಂತಹ ಕಠಿಣ ಪರಿಸ್ಥಿತಿಗಳೇ ಆಗಿರಲಿ. ಅದಕ್ಕೆ ನಾವು ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡುವವರಾಗಿದ್ದೇವೆ. ಎಸ್ತರಳ ಜೀವಿತದಲ್ಲಿ ಆಗಿರಬಹುದು, ಹಾಗೆ ನೆಹೆಮ್ಯನ ಜೀವಿತದಲ್ಲಿ ಆಗಿರಬಹುದು, ಎಜ್ರನ ಜೀವಿತದಲ್ಲಾಗಿರಬಹುದು, ಹೀಗೆ ಅನೇಕ ಭಕ್ತರು, ದಾನಿಯೇಲನ ಜೀವಿತದಲ್ಲಾಗಿರ್ಬೋದು, ಅನೇಕ ಭಕ್ತರು ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದರು. ಉಪವಾಸ ಪ್ರಾರ್ಥನೆಗಳನ್ನು ಮಾಡಿ ಅವರ ಜೀವಿತದಲ್ಲಿ ಆಗದೇ ಇರುವ ಕಾರ್ಯವನ್ನು ದೇವರು ಆಗುವ ಹಾಗೆ ಕಾರ್ಯವನ್ನು ಮಾಡುವುದನ್ನು ನೋಡ್ತೇವೆ. ಯಾಕೆಂದರೆ ಉಪವಾಸ ಮಾಡುವಾಗ ನಾವು ಶಕ್ತವಾಗಿ ಪ್ರಾರ್ಥನೆ ಮಾಡಲು ನಮಗೆ ಸಹಾಯಕರವಾಗ್ತದೆ. ನೀವು ಸಾಧಾರಣವಾಗಿರುವಾಗ ಪ್ರಾರ್ಥನೆ ಮಾಡಬೇಕು ಎಂದು ನೆನೆಸಿಕೊಂಡಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಕೆಲವೊಮ್ಮೆ ಆಗೋದೇ ಇಲ್ಲ. ಏನಾದರೂ ಒಂದು ಅಡೆತಡೆಗಳು ಅಥವಾ ಸಮಸ್ಯೆಗಳು ಎದುರು ಬರ್ತದೆ. ಆದರೆ ನೀವು ಉಪವಾಸವಿರುವಾಗ ಎಂತಹ ಅಡೆತಡೆಗಳಿದ್ರು ಅಥವಾ ಏನೇ ಕಾರ್ಯಗಳಿದ್ರು ನೀವು ಪ್ರಾರ್ಥನೆ ಮಾಡಲೇಬೇಕು. ಯಾಕೆಂದ್ರೆ ಉಪವಾಸ ಇದ್ದೇನೆ ಅಂತ ಹೇಳಿಕೊಂಡು ನಾವು ಪ್ರಾರ್ಥನೆಯನ್ನ ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಪ್ರಾರ್ಥನೆಯನ್ನ ಮಾಡದೇ ಇದ್ರೆ ಅದನ್ನು ಉಪವಾಸ ಪ್ರಾರ್ಥನೆ ಎಂದು ನಾವು ಕರೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನೀವು ಸಾಧಾರಣವಾಗಿರುವಾಗ ನಾವು ಪ್ರಾರ್ಥನೆಗಳನ್ನು ಕೆಲವೊಮ್ಮೆ ಮಾಡೋದೇ ಇಲ್ಲ. ಆದರೆ ಉಪವಾಸ ಇರುವಾಗ ಮಾತ್ರ ನಾವು ಶ್ರದ್ಧೆಯಿಂದ ಭಯಭಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಉಪವಾಸ ಇದ್ದೇನೆ ಅಂತ ಹೇಳ್ತಾರೆ, ಆದರೆ ಪ್ರಾರ್ಥನೆಯನ್ನೇ ಮಾಡೋದಿಲ್ಲ. ಹಾಗಾದರೆ ಹೇಗೆ ನಿಮ್ಮ ಪ್ರಾರ್ಥನೆಗೆ ಅಥವಾ ನೀವು ಮಾಡುವ ಉಪವಾಸಕ್ಕೆ ಪ್ರತಿಫಲ ಸಿಕ್ಕಬೇಕಂದ್ರೆ ನೀವು ಉಪವಾಸ ಇರೋ ಸಮಯದಲ್ಲಿ ಮೊದಲು ಪ್ರಾರ್ಥನೆಯನ್ನು ಮಾಡಬೇಕು. ಸೊ ಈ ಸಮಯದಲ್ಲಿ ನಾವು ಕಠಿಣವಾದಂತಹ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕು ಅಥವಾ ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ನಮಗೆ ಜಯ ಸಿಕ್ಕಬೇಕು, ಸಮಸ್ಯೆಗಳಿಗೆ ದಾರಿ ಕಾಣಬೇಕು, ಕರ್ತನೆ ಮಾರ್ಗ ಮಾಡಬೇಕೆಂದ್ರೆ ನಾವೇನು ಮಾಡಬೇಕಂದ್ರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಂದೇಶವನ್ನ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ನೋಡುವುದಾದರೆ, ಉಪವಾಸ ಪ್ರಾರ್ಥನೆಯನ್ನು ಮಾಡುವಾಗ ನಾವು ಅಂತರಂಗದಲ್ಲಿರುವಂಥ ನಮ್ಮ ತಂದೆಯು ನೋಡುವ ರೀತಿಯಲ್ಲಿ ನಾವು ಮಾಡಬೇಕು. ನಮ್ಮ ಉಪವಾಸ ಪ್ರಾರ್ಥನೆಗಳು ಕೆಲವೊಮ್ಮೆ ತೋರ್ಪಡಿಸುವಿಕೆಗಾಗಿಯೋ ಅಥವಾ ಕಪಟತನಕ್ಕಾಗಿಯೋ ನಾವು ಉಪವಾಸವನ್ನು ಮಾಡಬಾರದು. ಇಂದು ಎಷ್ಟೋ ಜನರ ಜೀವಿತದಲ್ಲಿ ನೋಡುವಾಗ ಯಾಕೆ ಇನ್ನೂ ಉತ್ತರಗಳು ಸಿಗ್ತಾ ಇಲ್ಲ ಅಂದರೆ, ನಮ್ಮಲ್ಲಿರುವಂತಹ ಬೇಡವಾಗಿರುವಂತಹ ಸ್ವಭಾವಗಳಾಗಿದೆ. ಆದರೆ ನಾವು ಉಪವಾಸ ಮಾಡುವಾಗ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಬೇಕು. ಅನೇಕರು ನೀವು ಹೇಳಬಹುದು, ನಾನು ಕೆಲಸಕ್ಕೆ ಹೋಗ್ತೇನೆ, ನನಗೆ ಸಮಯವೇ ಸಿಕ್ಕೋದಿಲ್ಲ. ನೀವು ಕೆಲಸಕ್ಕೆ ಹೋದ್ರೂ ಕೂಡ ನೀವು ಬೇರೆ ಸಮಯದಲ್ಲಿ, ನಿಮಗೆ ರಜೆ ಇರುವಂಥ ಸಮಯದಲ್ಲಿ ಉಪವಾಸ ಮಾಡಿರೇ ಹೊರತು ನೀವು ಕೆಲಸಕ್ಕೆ ಹೋಗ್ಕೊಂಡು ಅಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡದೇ ಇದ್ರೆ ನೀವು ಜಸ್ಟ್ ಡಯಟ್ ರೀತಿಯಲ್ಲಿ ಫಾಸ್ಟಿಂಗ್ ಮಾಡಿದ ಹಾಗಾಗ್ತದೆ ಹೊರತು ಉಪವಾಸ ಪ್ರಾರ್ಥನೆ, ಫಾಸ್ಟಿಂಗ್ ಪ್ರೇಯರ್ ಎಂದು ಅದು ಅನ್ನಿಸಿಕೊಳ್ಳೋದಿಲ್ಲ. ಉಪವಾಸ ಇರುವಾಗ ನಾವು ಕರ್ತನೊಂದಿಗೆ ಸಂಬಂಧದಲ್ಲಿ ಇಟ್ಕೊಳ್ಬೇಕು. ಉಪವಾಸ ಎಂದು ಹೇಳುವಾಗ ಬರೀ ನಾವು ಊಟವನ್ನು ತ್ಯಜಿಸುವುದು
ಅನ್ನೋದು ಮಾತ್ರವಲ್ಲ, ನಾವು ಈ ಲೋಕದಲ್ಲಿರುವಂಥ ಸಕಲ ವಿಷಯವನ್ನು ನಾವು ಕೂಡ ಏನು ಮಾಡುವವರಾಗಿದ್ದೇವೆ, ತ್ಯಜಿಸುವವರಾಗಿದ್ದೇವೆ. ವ್ಯವಹಾರಗಳಲ್ಲಿ ಉಪವಾಸ ಇದ್ದಿದ್ದ ದಿನನೇ ಹೆಚ್ಚು ವ್ಯವಹಾರಗಳನ್ನು ಮಾಡುವಂಥದ್ದು ಅಥವಾ ಬೇರೆ ಕಾರ್ಯಗಳನ್ನು, ಲೋಕ ಕಾರ್ಯಗಳನ್ನು ಮಾಡುವಂಥದ್ದೆಲ್ಲ ಉಪವಾಸ ಎಂದು ಹೇಳುವುದಾದರೆ, ಉಪವಾಸ ನಾವು ಮಾಡ್ತೇವೆ ಅಂತ ನಿರ್ಧರಿಸುವಾಗ, ಉಪವಾಸ ಪ್ರಾರ್ಥನೆಗೆ ಕೂತುಕೊಳ್ಳುವಾಗ ನಾವು ಮತ್ತೆ ನಮ್ಮ ತಂದೆಯೊಟ್ಟಿಗೆ ಮಾತ್ರ ನಮಗೆ ಸಂಬಂಧ ಇರಬೇಕು. ಫಾಸ್ಟಿಂಗ್ ಅನ್ನು ನಾವು ಎಲ್ಲದರಿಂದಲೂ ಕೂಡ ತ್ಯಜಿಸಬೇಕು. ಎಲ್ಲವನ್ನ ನಾವು ತ್ಯಾಗ ಮಾಡಬೇಕು. ಎಲ್ಲವನ್ನ ತ್ಯಜಿಸಿ, ಎಕ್ಸಾಂಪಲ್ಗೆ ಹೇಳುವುದಾದರೆ ಫೋನನ್ನು ಕೂಡ ನಾವು ದೂರವಿಟ್ಟು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಕಳಿಬೇಕು. ಹಾಗೆ ನಮಗೆಲ್ಲ ಲೋಕದ ಸ್ನೇಹಿತರಾಗಿರ್ಬೋದು, ಲೋಕದ ಕಾರ್ಯಗಳಾಗಿರ್ಬೋದು, ಕೆಲವೊಂದು ವ್ಯವಹಾರಗಳಾಗಿರ್ಬೋದು, ಎಲ್ಲವನ್ನ ನೀವು ಸಿದ್ಧಪಡಿಸಿ ನೀವು ಉಪವಾಸ ಕೂರುವುದು ಅದು ಒಳ್ಳೆಯ ಕಾರ್ಯವಾಗಿದೆ. ಕೆಲವರು ಉಪವಾಸವಿದ್ದಾಗಲೇ ಅನೇಕ ಕಾರ್ಯಗಳು ತಲೆ ಮೇಲೆ ಎಳೆದುಕೊಳ್ತಾರೆ, ಅನೇಕ ಚಿಂತನೆಗಳಿಗೊಳಗಾಗ್ತಾರೆ. ಉಪವಾಸವನ್ನು ಸರಿಯಾದ ರೀತಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಆದರೆ ನಾವು ಸರಿಯಾದ ರೀತಿಯಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಭಕ್ತರ ಜೀವಿತವನ್ನು ನಾವು ನೋಡ್ತೇವೆ. ಅವರು ಏನು ಮಾಡ್ತಾ ಇದ್ರು ಇಂದಿನ ಕಾಲಗಳಲ್ಲಿ ನಾವು ನೋಡುವುದಾದರೆ, ಹಳೆ ಒಡಂಬಡಿಕೆಯ ಸಮಯಗಳಲ್ಲಿ ಎಲ್ಲ ಜನರನ್ನ ಕರೆಸಿ ಅವ್ರು ಹೇಳ್ತಾ ಇದ್ರು, ನಾವು ಮಾಡುವ ಎಲ್ಲ ಕೆಲಸವನ್ನು ನಿಲ್ಲಿಸಿ ಅವರು ಉಪವಾಸವನ್ನು ಕೂರೋಣ, ಕರ್ತನ ಸಮ್ಮುಖದಲ್ಲಿ ನಾವು ಉಪವಾಸವನ್ನು ಕೂರೋಣ ಎಂದು ಘೋಷಣೆ ಮಾಡುವುದನ್ನು ನೋಡ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವರು ಕೌನ್ಸಿಲಿಂಗಿಗೆ ಬರುವಾಗ ಅವರು ಕೇಳುವಂಥ ಮುಖ್ಯ ಪ್ರಶ್ನೆ ಏನಂದರೆ, ನನ್ನಲ್ಲಿ ನನ್ನ ಸ್ವಭಾವಗಳು ಬದಲಾಗ್ತಾ ಇಲ್ಲ, ನನ್ನ ಪಾಪದ ಜೀವಿತ ಬದಲಾಗ್ತಾ ಇಲ್ಲ, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಸ್ವಲ್ಪ ದಿನ ಪ್ರಾರ್ಥನೆ ಮಾಡ್ತೇನೆ, ನಂತರ ನನ್ನ ಪ್ರಾರ್ಥನಾ ಜೀವಿತ ಅಲ್ಲಿಗೆ ಸ್ವಲ್ಪ ದಿನಕ್ಕೆ ನಿಂತು ಹೋಗ್ತದೆ, ಮತ್ತೆ ನನಗೆ ಬೇಡವಾದ ಸ್ವಭಾವಗಳೇ ನನ್ನನ್ನು ಆಳ್ವಿಕೆ ಮಾಡ್ತಾ ಇರ್ತದೆ, ಇದರಿಂದ ಹೇಗೆ ಹೊರಬರುವಂಥದ್ದು ಎಂದು ಅನೇಕರು ಕೇಳ್ತಾ ಇರ್ತಾರೆ. ಇದಕ್ಕೆ ಮುಖ್ಯ ಪರಿಹಾರ ಯಾವುದಂದರೆ ಉಪವಾಸ ಪ್ರಾರ್ಥನೆ ಆಗಿದೆ. ಉಪವಾಸ ಪ್ರಾರ್ಥನೆಯು ನಮ್ಮನ್ನು ಆತ್ಮಿಕವಾಗಿ ಶಿಸ್ತುಗೊಳಿಸುವಂಥದ್ದಾಗಿದೆ, ನಮ್ಮನ್ನು ಡಿಸಿಪ್ಲಿನ್ ಕಡೆಗೆ ನಡೆಸುವಂಥದ್ದೇ ಉಪವಾಸ ಪ್ರಾರ್ಥನೆ ಆಗಿದೆ. ನಾವು ನೋಡ್ತೇವೆ, ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಏನೆಂತೀರೋ ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು ಆಗಿದೆ ಎಂದು ಇಲ್ಲಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾದರೆ ನಾವು ಉಪವಾಸ ಮಾಡುವಾಗ ಕೇಡಿನ ಬಂಧಗಳು ನಮ್ಮ ಜೀವಿತದಲ್ಲಿ ಏನೆಲ್ಲ ಇದೆ, ನಮ್ಮನ್ನು ಈ ಲೋಕದಲ್ಲಿ ಇಲ್ಲದಂತೆ ನಾಶಪಡಿಸಬೇಕೆಂಬ ಸೈತಾನನು ಹುಟ್ಟುಹಾಕುವಂತಹ ಎಲ್ಲ ಕೇಡಿನ ಬಂಧಗಳನ್ನು ಬಿಚ್ಚಲ್ಪಡುವಂಥದ್ದಾಗಿದೆ ಉಪವಾಸ ಪ್ರಾರ್ಥನೆ. ಎಷ್ಟೋ ದಿವಸದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿಮಗೆ ಉತ್ತರ ಸಿಗ್ತಾ ಇಲ್ಲ ಅನ್ನೋದಾದರೆ ಈ ಸಮಯದಲ್ಲಿ ತೀರ್ಮಾನ ಮಾಡಿರಿ, ದೇವರಲ್ಲಿ ಉಪವಾಸ ಮಾಡಿರಿ. ದೇವರು ನಿಮ್ಮ ವಿರುದ್ಧವಾಗಿರುವ ಎಲ್ಲ ಕೇಡಿನ ಬಂಧಗಳನ್ನು ಬಿಚ್ಚಬೇಕೆಂದರೆ ಉಪವಾಸ ಪ್ರಾರ್ಥನೆ ಒಂದು ಆಯುಧವಾಗಿದೆ. ಹಾಗೆ ನೋಡುವುದಾದರೆ ನೊಗದ ಕಣಿಗಳನ್ನು ಕಳಚುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ನೊಗ, ಯಾವುದೆಲ್ಲ ಭಾರ, ಅನೇಕರ ಜೀವಿತದಲ್ಲಿ ಎಷ್ಟೇ ಅವರು ಪ್ರಯತ್ನಿಸಿದ್ರೂ ಸಾಲವೆಂಬ ನೊಗದ ಭಾರ ಅವರ ಜೀವಿತದಲ್ಲಿ ಇಳಿತಾನೆ ಇರೋದಿಲ್ಲ. ಅವರ ಜೀವಿತದಲ್ಲಿ ಇನ್ನೂ ಆ ಭಾರಗಳು ಹೆಚ್ಚಾಗ್ತಾನೆ ಇರ್ತದೆ. ಅನೇಕರ ಜೀವಿತದಲ್ಲಿ ಚಿಂತೆ ಎಂಬ ನೊಗದ ಭಾರ, ಹಾಗೆ ಪಾಪವೆಂಬ ನೊಗದ ಭಾರ, ಹಾಗೆ ರೋಗವೆಂಬ ನೊಗದ ಭಾರ, ಇವುಗಳೆಲ್ಲ ಕಳಚಿ ಬೀಳಬೇಕೆಂದ್ರೆ ನೀವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಇನ್ನು ಕೆಲವರು ಕೇಳ್ತಾರೆ, ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕು, ನಾನು ಟೀ ಕಾಫಿಯನ್ನು ಕುಡಿಬಹುದಾ ಅಥವಾ ಜ್ಯೂಸ್ಗಳನ್ನು ಕುಡಿಬಹುದಾ? ಉಪವಾಸ ಎಂದು ಹೇಳುವುದಾದರೆ ಅದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ಅಂದರೆ ನಿಮ್ಮ ಶರೀರ ಹೇಗೆ ಸ್ಪಂದಿಸ್ತದೋ ಹಾಗೆ ಅಷ್ಟು ಹೊತ್ತು ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಅದು 1 ಹೊತ್ತು ಉಪವಾಸ ಆಗಿರ್ಬೋದು, 2 ಹೊತ್ತು ಉಪವಾಸ ಆಗಿರ್ಬೋದು. ನೀವು ಎಷ್ಟು ಹೊತ್ತು ಉಪವಾಸವಿರ್ತೀರೋ ಅಷ್ಟು ಹೊತ್ತು ಜ್ಯೂಸನ್ನಾಗಿರ್ಬೋದು, ಟೀ ಕಾಫಿಗಳನ್ನಾಗಿರಬಹುದು ಅಥವಾ ಬೇರೆ ವಿಧವಾದಂತಹ ಪಾನೀಯಗಳನ್ನು ನೀವು ತೆಗೆದುಕೊಳ್ಳದೆ ಉಪವಾಸ ಮಾಡುವಂಥದ್ದು ಅದು ಒಳ್ಳೆಯದಾಗಿದೆ. ಯಾಕೆಂದರೆ ನಾವು ಉಪವಾಸ ಮಾಡ್ತಾ ಇದ್ದೇವೆ ಎಂದು ಹೇಳುವಾಗ ಎಲ್ಲವನ್ನ ತ್ಯಜಿಸಿ, ನಮ್ಮ ಶರೀರಕ್ಕೆ ಏನಾದರೂ ಆಯಸ್ಸು ಉಂಟಾದರೆ ನೀರುಗಳನ್ನು ತೆಗೆದುಕೊಳ್ಳಬಹುದೇ ಹೊರತು, ನಾವು ಕೆಲವರು ಏನು ಮಾಡ್ತಾರೆ ಅಂದರೆ ಟೀ ಕಾಫಿಯಲ್ಲೇ ಬೆಳಗಿಂದ ಸಂಜೆವರೆಗೂ ಇರ್ತಾರೆ. ಆ ರೀತಿಯಾಗಿ ನೀವು ಮಾಡಬೇಡಿ. ಟೀ ಕಾಫಿಗಳನ್ನು ತೆಗೆದುಕೊಂಡು ಹಾಗೆ ಜ್ಯೂಸ್ಗಳನ್ನು, ಕೆಲವರು ತುಂಬ ಜ್ಯೂಸ್ಗಳನ್ನು ತೆಗೆದುಕೊಳ್ತಾರೆ. ಈ ಥರ ನೀವು ಉಪವಾಸ ಮಾಡುವುದಾದರೆ ಸಾಧಾರಣವಾಗಿ ಊಟವಿಲ್ಲದೆ ಜ್ಯೂಸ್ಗಳಲ್ಲಿಯೇ ಹೊಟ್ಟೆ ತುಂಬಿಸಿಕೊಂಡು ಇರಬಹುದು. ನಾವು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಅಲ್ಲ ಉಪವಾಸ
ಮಾಡುವಂಥದ್ದು ಎಲ್ಲವನ್ನ, ನಮ್ಮ ಶರೀರವನ್ನು ಕ್ರಮಪಡಿಸಬೇಕು, ನಮ್ಮ ಆತ್ಮಿಕ ಜೀವಿತವನ್ನು, ನಮ್ಮ ಆತ್ಮವನ್ನು ಕ್ರಮಪಡಿಸಿಕೊಳ್ಳಬೇಕಂದ್ರೆ ಉಪವಾಸ ಪ್ರಾರ್ಥನೆಯು ಆಯುಧವಾಗಿದೆ. ಮತ್ತು ನಾವು ನೋಡ್ತೇವೆ ಎಷ್ಟು ದಿನ ಉಪವಾಸ ಮಾಡಲಿಕ್ಕೆ ದೇವರು ನಿಮಗೆ ಪ್ರೇರೇಪಣೆ ಕೊಡ್ತಾರೋ 3 ದಿವಸಗಳಾಗಿರ್ಬೋದು. ಈಗ ನೀವು 3 ದಿವಸ ಉಪವಾಸ ಪ್ರಾರ್ಥನೆ ಮಾಡ್ತೀರಾ ಅಂದರೆ ಅಟ್ಲೀಸ್ಟ್ 2 ಹೊತ್ತು ಊಟಗಳನ್ನು ಬಿಟ್ಟು ನೀವು ಬೆಳಗಿಂದ ಸಂಜೆವರೆಗೂ ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯ ಕಾರ್ಯಗಳಾಗಿರ್ತದೆ. ಮತ್ತೆ ನಾವು ನೋಡ್ತೇವೆ ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವಂಥದ್ದೇ ಈ ಉಪವಾಸ ಪ್ರಾರ್ಥನೆ ಆಗಿದೆ. ನೊಗಗಳನ್ನೆಲ್ಲ ಮುರಿಯುವಂಥದ್ದು. ಇವಾಗ ನಿಮ್ಮ ಜಜ್ಜಿ ಹೋದಂಥ ಪರಿಸ್ಥಿತಿಗಳು ಯಾವುದೇ ಇರಬಹುದು, ಮುರಿದ ಮನಸ್ಸಾಗಿರಬಹುದು, ಅನೇಕ ವಿಧವಾದ ಪಾಪಗಳಲ್ಲಿ ನಿಮ್ಮ ಜೀವಿತ, ನಿಮ್ಮ ಶರೀರ, ನಿಮ್ಮ ಪ್ರಾಣ, ನಿಮ್ಮ ಆತ್ಮ, ನಿಮ್ಮ ಮನಸ್ಸು ಜಜ್ಜಿ ಹೋಗಿರ್ಬೋದು. ಆ ಜಜ್ಜಿ ಹೋದಂಥ ಪರಿಸ್ಥಿತಿಯನ್ನ ಬಿಡುಗಡೆಗೊಳಿಸ್ಲಿಕ್ಕೆ ದೇವರಿಂದ ಸಾಧ್ಯ. ಉಪವಾಸ ಮಾಡಿರಿ. ನಿಮ್ಮ ಜೀವಿತದಲ್ಲಿ ಯಾವುದೋ ಸ್ವಭಾವಗಳು ಕ್ರಮಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನನ್ನ ಜೀವಿತ ಬದಲಾಗ್ತಾ ಇಲ್ಲ, ನನ್ನ ಪ್ರಾರ್ಥನೆಯಲ್ಲಿ ನಾನು ಏಳಿಗೆನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ವಾಕ್ಯ ಅರ್ಥ ಆಗ್ತಾ ಇಲ್ಲ, ನನ್ನ ಆತ್ಮಿಕ ಜೀವಿತದಲ್ಲಿ ಒಂದು ಶಿಸ್ತು ಬರ್ತಾ ಇಲ್ಲ ಎಂದು ಹೇಳುವುದಾದ್ರೆ ಉಪವಾಸ ಮಾಡಿರಿ. ಬರೀ ವರ್ಷದಲ್ಲಿ ಒಮ್ಮೆ ಉಪವಾಸ ಮಾಡುವಂಥದ್ದಲ್ಲ. ಯಾವಾಗೆಲ್ಲ ನಮಗೆ ಸಮಯ ಸಿಗ್ತದೆ, ಯಾವಾಗೆಲ್ಲ ನಮಗೆ ಉಪವಾಸ ಮಾಡಲಿಕ್ಕೆ ದೇವರು ಪ್ರೇರೇಪಣೆನ ಕೊಡ್ತಾರೋ ಆಗೆಲ್ಲ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂಥದ್ದು ತುಂಬ ಒಳ್ಳೆಯದಾಗಿದೆ. ನಿಜವಾಗಿ ಉಪವಾಸ ಪ್ರಾರ್ಥನೆ ನಮ್ಮನ್ನು ಕ್ರಮಪಡಿಸುವಂಥದ್ದಾಗಿದೆ. ಮತ್ತು ನಾವು ನೋಡುವಾಗ ನೊಗಗಳನ್ನೆಲ್ಲ ಮುರಿಯುವಂಥದ್ದಾಗಿದೆ. ಯಾವುದೆಲ್ಲ ನೊಗ, ಶಾಪದ ನೊಗ, ಪಾಪದ ನೊಗಗಳಾಗಿರಬಹುದು, ಅವುಗಳನ್ನೆಲ್ಲ ಮುರಿದು ಹಾಕಿ ದೇವರ ಬಲವನ್ನು ನಿಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕಠಿಣವಾದ ಮಾರ್ಗಗಳು, ನನಗೆ ಬಲ ಇಲ್ಲ, ಈ ಸಮಸ್ಯೆನ ನಾನು ಹೇಗೆ ಎದುರಿಸಲಿ, ನನಗೆ ಬಲ ಇಲ್ಲ, ನನ್ನ ಜೀವಿತ ಎಲ್ಲ ಮುಗಿದು ಹೋಯಿತು ಎಂದು ನೀವೇನಾದರೂ ಕಣ್ಣೀರಲ್ಲಿರುವುದಾದರೆ, ಕುಟುಂಬದ ಸಮಸ್ಯೆಗಳಾಗಿರಬಹುದು, ಮಕ್ಕಳ ವಿವಾಹದಲ್ಲಿ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳಾಗಿರ್ಬೋದು, ಅಥವಾ ರೋಗದಲ್ಲಿರ್ಬೋದು, ಬಂಧನದಲ್ಲಿರ್ಬೋದು, ಮಾಟ ಮಂತ್ರ ಸೈತಾನನ ಕಾರ್ಯಗಳಲ್ಲಿ ನೀವು ಬಂಧಿಸಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿರ್ಬೋದು. ಆದರೆ ಇವೆಲ್ಲದರಿಂದ ನೀವು ಬಿಡುಗಡೆ ಹೊಂದಬೇಕಂದ್ರೆ ನೀವು ಪ್ರಾರ್ಥನೆನ ಮಾಡಿರಿ, ಉಪವಾಸ ಪ್ರಾರ್ಥನೆ ಮಾಡಿರಿ. ನೋಡಿ, ಎಷ್ಟೋ ಜನ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಆದರೂ ಕೂಡ ಅವರ ಜೀವಿತದಲ್ಲಿ ಬದಲಾವಣೆ ಯಾಕೆ ಆಗೋದಿಲ್ಲ ಅಂದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಮೊದಲು ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ದೇವರ ವಚನವನ್ನು ನಾವು ಧ್ಯಾನಿಸಬೇಕು, ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು. ಅನೇಕರು ಪ್ರಾರ್ಥನೆ ಮಾಡ್ತಾರೆ ಆದರೆ ವಾಕ್ಯವನ್ನೇ ಓದೋದೇ ಇಲ್ಲ. ವಾಕ್ಯಗಳನ್ನು ಓದುವಾಗ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಒಂದು ಸಮಾಧಾನ ಉಂಟಾಗ್ತದೆ. ಅದೇ ನೀವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಆ ವಾಕ್ಯದ ಶಕ್ತಿಯು, ಆ ಆತ್ಮನ ಬಲವು ನಿಮ್ಮಲ್ಲಿ ಉಂಟಾಗಿ ನಿಮಗೆ ಉಪವಾಸ ಪ್ರಾರ್ಥನೆಯ ಬಲವು ನಿಮಗೆ ಉಂಟಾಗ್ತದೆ. ಹಾಗೆ ನಿಮ್ಮ ಜೀವಿತ ಬದಲಾವಣೆ ಆಗ್ತದೆ. ಯಾಕೆಂದರೆ ವಾಕ್ಯಕ್ಕೆ ಇರುವಂಥ ಶಕ್ತಿ ಅಪಾರವಾದದ್ದು. ವಾಕ್ಯವು ಒಂದು ಮನುಷ್ಯನನ್ನು ಬದಲಾಯಿಸುವಂಥದ್ದಾಗಿದೆ. ಉಪವಾಸ ಪ್ರಾರ್ಥನೆ ಮಾಡುವಾಗ ನೀವು ವಾಕ್ಯಗಳನ್ನು ಓದುತ್ತಾ ಇದ್ದೀರಾ ಸಹೋದರ ಸಹೋದರಿಯರೇ, ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ದೇವರೇ ನನ್ನ ಸಂಗಡ ಮಾತನಾಡು ಎಂದು ನಾವು ಹೇಳ್ತೇವೆ ಉಪವಾಸ ಪ್ರಾರ್ಥನೆಯಲ್ಲಿ. ಆದರೆ ಬೈಬಲನ್ನೇ ನೀವು ಓದದೇ ಇದ್ದರೆ ದೇವರು ಹೇಗೆ ಮಾತನಾಡ್ತಾರೆ? ಹೇಗೆ ನೀವು ದೇವರಿಂದ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ? ಆದ ಕಾರಣ ಉಪವಾಸ ಮಾಡುವಾಗ ಬರೀ ಕೆಲವರು ಬೇಡವಾದಂಥ ಕಾರ್ಯಗಳಲ್ಲಿಯೇ ತೊಡಗಿಸಿಕೊಳ್ಳುವುದನ್ನು ಬಿಟ್ಟು ಪ್ರಾರ್ಥನೆ, ವಾಕ್ಯ ಈ ಎರಡನ್ನ ಕ್ರಮವಾಗಿ ನೀವು ಮಾಡಬೇಕು. ಆರಾಧನೆಯನ್ನು ಮಾಡಬೇಕು. ಉಪವಾಸಗಳನ್ನು ಮಾಡುವಾಗ ಪ್ರಾರ್ಥನೆ, ಆರಾಧನೆ, ಸ್ತುತಿ, ಸ್ತೋತ್ರ ಯಾವಾಗಲೂ ನಮ್ಮ ಬಾಯಲ್ಲಿ, ನಾವು ಯಾವಾಗಲೂ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರಬೇಕು, ಲೋಕದೊಟ್ಟಿಗಲ್ಲ. ಉಪವಾಸ ಮಾಡುವಂಥದ್ದು ಯಾಕೆ? ನಾವು ಹೆಚ್ಚು ದೇವರೊಟ್ಟಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳಲಿಕ್ಕೆ ಉಪವಾಸ ಪ್ರಾರ್ಥನೆ ಒಂದು ಕೊಂಡಿಯಾಗಿದೆ. ಆದ ಕಾರಣ ಸಹೋದರ ಸಹೋದರಿಯರೇ, ನೀವು ಉಪವಾಸ ಮಾಡುವಾಗ ದೇವರೊಟ್ಟಿಗೆ ಹೆಚ್ಚು ಸಂಬಂಧವನ್ನು ಇಟ್ಟುಕೊಳ್ಳಿ. ನಾವು ನೋಡ್ತೇವೆ ಉಪವಾಸ ಮಾಡುವಾಗ ನಾವು ಸಾಧಾರಣವಾಗಿ ಹೇಗೆ ನಾರ್ಮಲ್ ಡೇಸಲ್ಲಿ ನಾವು ಇರ್ತೇವೋ ಆ ರೀತಿಯಾಗೆ ನಮ್ಮ ಮುಖಗಳಾಗಿರ್ಬೋದು, ನಮ್ಮ ನಡವಳಿಕೆ ಆಗಿರಬಹುದು, ನಾನು ಉಪವಾಸ ಮಾಡ್ತಾ ಇದ್ದೇನೆ ಎಂದು ಜನರ ಒಟ್ಟಿಗೆ ನಾವು ಪ್ರಕಟಿಸುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಸುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು
ತೊಳಕೋ ಎಂದು ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಸೊ ನಮ್ಮ ಅಂತರಂಗದಲ್ಲಿ ನಾವು ಉಪವಾಸ ಮಾಡಬೇಕು. ಜನರಿಗೆ ಬಹಿರಂಗ ಪಡಿಸಿ ಅಥವಾ ಜನರಿಗೆ ಮೆಚ್ಚುಗೆ ಪಡಿಸ್ಲಿಕ್ಕೋಸ್ಕರವಲ್ಲ ನಾವು ಉಪವಾಸ ಮಾಡುವಂಥದ್ದು. ಯಾಕೆ ಆ ಅಂತರಂಗದಲ್ಲಿ ಏನು ನಡೆಯುತ್ತದೋ ಅದನ್ನು ನೋಡಿ ಫಲ ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ನನಗೆ ಈ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ವೇದನೆಯಲ್ಲಿದ್ದೇನೆ ಎನ್ನುವುದಾದರೆ ಉಪವಾಸ ಪ್ರಾರ್ಥನೆ ಮಾಡಿರಿ. ನಮ್ಮ ಹಾಗೆ ವೇದನೆ ಭಯದಲ್ಲಿ ತನಗೆ ಬಂದಂತಹ ಸಮಸ್ಯೆಯನ್ನು, ತನಗೆ ಬಂದಂತಹ ವಿರೋಧವನ್ನು, ತನಗೆ ಬಂದಂಥ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗದೆ ದೇವರ ಮುಂದೆ ಉಪವಾಸ ಮಾಡಿ ಜಯವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವಿಂದು ಧ್ಯಾನಿಸಲಿದ್ದೇವೆ. ಆ ವ್ಯಕ್ತಿ ಯಾರಂದರೆ ಅರಸನಾದಂತಹ ಯೆಹೋಷಾಫಾಟನಾಗಿದ್ದಾನೆ. ಯೆಹೋಷಾಫಾಟನು ಒಳ್ಳೆಯ ಅರಸನಾಗಿದ್ದನು. ಆದರೆ ಅವನ ಜೀವಿತದಲ್ಲಿ ಒಮ್ಮೆ ಅವನಿಗೆ ತಿಳಿಯದೆ ಅನೇಕ ಜನಾಂಗದವರು ಅವನ ವಿರುದ್ಧವಾಗಿ ಮಹಾ ಸಮೂಹವು, ಅವನು ಊಹಿಸಲು ಸಾಧ್ಯವಾಗದೇ ಇರುವಷ್ಟು ಸಮೂಹದವರು ಅವನ ವಿರುದ್ಧವಾಗಿ ದಂಡೆತ್ತು ಬರುವಾಗ ಅವನು ಆ ವಿಷಯವನ್ನು ಕೇಳಿ ಮೊದಲು ಭಯಂಕರವಾಗಿ ಭಯವನ್ನು ಪಡುವುದನ್ನು ನೋಡ್ತೇವೆ. ಈ ಸಂಭವವನ್ನ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೋವಾಬ್ಯರು, ಅಮೋನಿಯರು ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಈ ವಿಷಯವನ್ನ ಕೇಳಿದಂಥ ಅವನು ಭಯಂಕರವಾಗಿ ಎದುರಿಕೊಳ್ತಾನೆ. ಆದರೆ ಎದುರಿಕೊಂಡು ಹಾಗೆ ಅವನು ಸುಮ್ಮನೆ ಕೂರಲಿಲ್ಲ. ಅವನೇನು ಮಾಡ್ತಾನೆ ಅಂದರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾನೆ. ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂಬ ತೀರ್ಮಾನವನ್ನು ತೆಗೆದುಕೊಂಡು ಯಹೂದ್ಯರೆಲ್ಲರನ್ನ ಕರೆಸಿ ನಾವೆಲ್ಲರೂ ಏನು ಮಾಡೋಣ, ಉಪವಾಸ ಮಾಡಬೇಕೆಂದು ಅವನು ಪ್ರಕಟಿಸ್ತಾನೆ. ನೋಡಿ, ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗದೇ ಇರುವಾಗ ಯೆಹೋಷಾಫಾಟನು ದೇವರನ್ನ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಳ್ತಾನೆ. ನಮಗೆ ಸಮಸ್ಯೆ ಬಂದಾಗ ನಾವು ಯಾರನ್ನ ಆಶ್ರಯಿಸಿಕೊಳ್ಳಬೇಕೆಂದು ನಾವೆಂದು ನಿರ್ಣಯಿಸಿಕೊಂಡಿದ್ದೇವೆ? ಒಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸಮಸ್ಯೆ ಬರುವಾಗ ಯಾರ ಬಳಿ ಮೊದಲು ನಾವು ಫೋನ್ಗಳನ್ನು ಮಾಡಲಿಕ್ಕೆ ತೆಗೆದುಕೊಳ್ತೇವೆ? ಅನೇಕರು ಹೇಳ್ತಾರೆ, ನನಗೆ ಇಷ್ಟು ಜನರು ಪರಿಚಯವಿದ್ದಾರೆ, ಜನಬಲಗಳಲ್ಲಿ, ರಥಬಲಗಳಲ್ಲಿ, ಅಶ್ವಬಲಗಳಲ್ಲಿ, ಹಣಬಲಗಳಲ್ಲಿ ಹೆಚ್ಚಳ ಪಡಬೇಡಿರಿ. ಯೆಹೋಷಾಫಾಟನು ಅರಸನಾಗಿದ್ದಾನೆ. ಅರಸನು ಎಂದು ಹೇಳುವುದಾದರೆ ಸಾಮಾನ್ಯವಾದ ಸಂಗತಿಯಲ್ಲ. ಆದರೆ ಈ ಅರಸನೇ ಎದರಿ ದೇವರನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಉಪವಾಸ ಮಾಡೋಣ. ಯಹೂದ್ಯರೆಲ್ಲರನ್ನ ಸೇರಿಸಿ ಹೇಳ್ತಾ ಇದ್ದಾನೆ, ನಾವು ಉಪವಾಸ ಮಾಡೋಣ. ಉಪವಾಸ ಮಾಡೋದ್ರಿಂದ ಅವರಿಗೆ ಗೊತ್ತು, ನಮ್ಮ ಕೈಯಲ್ಲಿ ಏನು ಸಾಧ್ಯವಾಗದೇ ಇದ್ರೂ ಕೂಡ ನಾವು ಆಶ್ರಯಿಸಿಕೊಂಡಂಥ ದೇವರಿಗೆ ಎಲ್ಲವೂ ಸಾಧ್ಯವೆಂದು ನಿರ್ಣಯಿಸಿಕೊಂಡು ಅವರು ಉಪವಾಸ ಮಾಡ್ತಾ ಇದ್ದಾರೆ. ಉಪವಾಸ ಮಾಡುವಾಗ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗುವುದನ್ನು ನೋಡ್ತೇವೆ. ಆಗ ಯಹೂದ್ಯರು ಯೆಹೋವನ ಸಹಾಯವನ್ನು ಕೇಳುವುದಕ್ಕಾಗಿ ತಮ್ಮ ಎಲ್ಲ ಪಟ್ಟಣಗಳಿಂದ ಕರ್ತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಯಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅವರ ಮುಂದುಗಡೆಯಲ್ಲಿ ನಿಂತು, ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲ ರಾಜ್ಯವನ್ನ ಆಳುತ್ತಿ, ನಿನ್ನ ಹಸ್ತದಲ್ಲಿ ಬಲ ಪರಾಕ್ರಮಗಳಿರುತ್ತದೆ, ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಲ್ಲಿ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯವರಿಗೆ ಶಾಶ್ವತವಾಗಿ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿಯಲ್ಲ ಎಂದು ಇಲ್ಲಿ ಯೆಹೋಷಾಫಾಟನು ಕೇಳ್ತಾ ಇದ್ದಾನೆ. ನಂತರ ಅವನೊಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಏನೆಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ 12ನೇ ವಚನ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಮೊದಲು ಇಲ್ಲಿ ಆಲಯದಲ್ಲಿ ಎಲ್ಲರೂ ಕೂಡಿ ದೇವರನ್ನ ಸ್ತುತಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ದೇವರೇ, ನಿನ್ನ ಪರಾಕ್ರಮಶಾಲಿ ಆಗಿದೆಯಾ, ನಿನ್ನ ಸಂತಾನದವರಿಗೆ ನೀನು ಈ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ಯಾ ಎಂದು ಹೇಳಿ ಆತನ ನಾಮವನ್ನು ವರ್ಣಿಸ್ತಾ ಇದ್ದಾರೆ, ಆತನನ್ನು ಸ್ತುತಿಸ್ತಾ ಇದ್ದಾರೆ. ನಂತರ ಅವರು ಕೇಳ್ತಾ ಇದ್ದಾರೆ, ದೇವರೇ, ಈ ಜನರಿಗೆ ವಿರುದ್ಧವಾಗಿ ನಮ್ಮನ್ನ ದೇವರೇ ಅಪ್ಪ ಅವರ ಕೈಗೆ ಒಪ್ಪಿಸಬೇಡ, ನಮಗೆ ಈ ಸಮೂಹದ ಮುಂದೆ ನಿಲ್ಲಲಿಕ್ಕೆ ನಮಗೆ ಯಾವ ಬಲವಿಲ್ಲ,
ನೀವು ಕೂಡ ಯೆಹೋಷಾಫಾಟನಂತೆ ಸೋತು ಹೋಗಿದ್ದೀರಾ, ಹೆದರಿಕೆಯಲ್ಲಿದ್ದೀರಾ, ವೇದನೆಯಲ್ಲಿದ್ದೀರಾ. ಕಠಿಣವಾದ ಈ ಸಮಸ್ಯೆ ನನ್ನನ್ನು ಹೇಗೆ ಬಿಟ್ಟು ಹೋಗ್ತದೆ, ಹೇಗೆ ನಾನು ಇದನ್ನು ಜಯಿಸಲಿ ಎಂಬ ಯೋಚನೆಯಲ್ಲಿದ್ದೀರಾ. ಹಾಗಾದರೆ ಯೆಹೋಷಾಫಾಟನು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ ಹಾಗೆ, ದೇವರೇ ನನಗೆ ಬಲವಿಲ್ಲ, ಏನು ಮಾಡಬೇಕೆಂದು ನನಗೆ ತಿಳಿತಾ ಇಲ್ಲ ಎಂದು ನಿಮ್ಮನ್ನು ನೀವು ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಡುವುದಾದರೆ, ನಿಮ್ಮ ಕಣ್ಣುಗಳು ದೇವರನ್ನು ನೋಡುವುದಾದರೆ, ಖಂಡಿತವಾಗಿಯೂ ದೇವರು ನಿಮ್ಮನ್ನು ಕಾಪಾಡಲು ಶಕ್ತನಾಗಿದ್ದಾನೆ. ನೀವು ನೋಡಬಹುದಾಗಿದೆ, ನಂತರ ದೇವರು ಒಂದು ಪ್ರವಾದಿಯ ಮೂಲಕವಾಗಿ ಒಂದು ಮಾತನ್ನು ಹೇಳಿಸ್ತಾರೆ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ ದೇವರದ್ದೇ ಆಗಿದೆ. ಇವರು ಹೀಗೆ ಪ್ರಾರ್ಥನೆನ ಮಾಡಿದ ನಂತರ ಇವರ ಜೀವಿತದಲ್ಲಿ ಇವರು ಯಾವುದೇ ಶಸ್ತ್ರಗಳನ್ನು ತೆಗೆದುಕೊಂಡು ಯುದ್ಧ ಮಾಡಲಿಲ್ಲ. ದೇವರೇ ಇವರ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾರೆ. ದೇವರು ಇವರ ಪರವಾಗಿ ನಿಂತು ಯುದ್ಧವನ್ನು ಮಾಡಿದ ಕಾರಣಕ್ಕಾಗಿ ಇವರು ಯಾವುದೇ ವಿಧವಾದ ಕಷ್ಟವನ್ನು ಪಡುವಂತಹ ಒಂದು ಸಂಭವ ಇಲ್ಲಿ ಬರಲೇ ಇಲ್ಲ. ಯಾಕೆಂದರೆ ಇವರ ವಿರುದ್ಧವಾಗಿ ಬಂದಂಥ ಜನರು ತಾವಾಗೆ ಏನು ಮಾಡ್ತಾರೆ ಅಂದರೆ, ಅವರೇ ವಿರುದ್ಧವಾಗಿ ಎದ್ದು ಒಬ್ಬರಿಗೊಬ್ಬರು ಸಂಹರಿಸಿಕೊಂಡು, ಒಬ್ಬರು ಕೂಡ ಉಳಿಯದಂತೆ, ಹೆಣಗಳನ್ನು ಕೂಡ ಎತ್ತುಕೊಂಡು ಹೋಗಲು ಉಳಿಯದಂತೆ ಎಲ್ಲರೂ ನಾಶವಾಗಿ ಹೋಗ್ತಾರೆ. ಕರ್ತನನ್ನು ಆಶ್ರಯಿಸಿಕೊಳ್ಳುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನನ್ನು ಆಶ್ರಯಿಸಿಕೊಂಡವರು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ. ದೇವರ ಸಮ್ಮುಖದಲ್ಲಿ ಯೆಹೋಷಾಫಾಟನು ಹೇಳ್ತಾ ಇದ್ದಾನೆ, ನನಗೆ ಬಲ ಇಲ್ಲ, ಇದನ್ನು ಎದುರಿಸಲಿಕ್ಕೆ ನನಗೆ ಬಲ ಇಲ್ಲ ಎಂದು. ನೀವು ಕೂಡ ಯೆಹೋಷಾಫಾಟನಂತೆ ನಿಮಗೆ ಮುಂದಿರುವ ಸಮಸ್ಯೆ ಅದು ಯಾವುದೇ ಆಗಿರಬಹುದು, ಆತ್ಮಿಕ ವಿಷಯಗಳಾಗಿರ್ಬೋದು, ಭೌತಿಕ ವಿಷಯಗಳಾಗಿರ್ಬೋದು, ಲೌಕಿಕವಾದ ವಿಷಯಗಳಾಗಿರ್ಬೋದು, ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆಗಳು, ಮಕ್ಕಳಲ್ಲಿ ಸಮಸ್ಯೆಗಳು, ಎಷ್ಟು ಪ್ರಾರ್ಥನೆ ಮಾಡಿದಷ್ಟು ಇನ್ನೂ ಸಮಸ್ಯೆ ಜಾಸ್ತಿನೇ ಆಗ್ತಾ ಇದೆ. ಪ್ರಾರ್ಥನೆಯನ್ನು ನಿಲ್ಲಿಸಿ ಬಿಡ್ಲಾ ಎಂದು ನೀವೇನಾದರೂ ಯೋಚನೆ ಮಾಡ್ತಾ ಇರುವುದಾದರೆ ದಯಮಾಡಿ ನಿಲ್ಲಿಸಬೇಡಿ. ದುಷ್ಟನು ನಿಮ್ಮ ಕುಟುಂಬವನ್ನು ನಾಶಪಡಿಸಲು, ನಿಮ್ಮ ಕುಟುಂಬದ ಆಶೀರ್ವಾದವನ್ನು ಕದ್ದುಕೊಳ್ಳಲು ನಿಮ್ಮಲ್ಲಿ ಇಂತಹ ಆಲೋಚನೆಗಳನ್ನು ಹುಟ್ಟು ಹಾಕುವಂಥವನಾಗಿದ್ದಾನೆ. ಈ ಆಲೋಚನೆಗಳಿಗೆ ನಿಮ್ಮಲ್ಲಿ ಸೈತಾನನಿಗೆ ಸ್ಥಳ ಕೊಡಬೇಡಿರಿ, ದೇವರಿಗೆ ಸ್ಥಳ ಕೊಡಿರಿ. ನೀವು ಎದುರಿಸ್ತಾ ಇರುವಂತಹ ಕಾರ್ಯಗಳಾಗಿರ್ಬೋದು, ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದ್ದಾಗಿದೆ. ಯಾವಾಗ ಅಂದರೆ ನೀವು ಆತನನ್ನು ಆಶ್ರಯಿಸಿಕೊಳ್ಳುವಾಗ, ಆತನ ಬಲದಲ್ಲಿ. ದೇವರೇ ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಂದು ಉಪವಾಸವಿದ್ದು ಕಣ್ಣೀರಿಟ್ಟು ಗೋಳಾಡಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಹೇಳ್ತದೆ, ನೀವು ಉಪವಾಸದಲ್ಲಿ ನಿಮ್ಮ ಬಟ್ಟೆಯನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದು ನೀವು ಕರ್ತನ ಸಮ್ಮುಖದಲ್ಲಿ ಕಣ್ಣೀರಿಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ಆತನಾಗಿದ್ದಾನೆ. ನಿಮ್ಮ ಸಮಸ್ಯೆಗಳಲ್ಲಿ ನೀವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅದು ಎಂತಹ ಕಠಿಣ ಪರಿಸ್ಥಿತಿಗಳೇ ಆಗಿರ್ಬೋದು. ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ದಿವಸಗಳು ಆಗ್ತದೋ, ನೀವು ದೇವರಿಂದ ಎಷ್ಟು ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕೆಂದು ಪ್ರೇರೇಪಣೆಗಳನ್ನು ಹೊಂದುತ್ತೀರೋ ಪ್ರಾರ್ಥನೆ ಮಾಡಿರಿ. ಯಹೂದ್ಯರ ವಿರುದ್ಧವಾಗಿ ಎದ್ದಂತಹ ಆಮಾನನ ಕುರಿತಾಗಿ ನಾವು ನೋಡ್ತೇವೆ. ಆಮಾನನು ಯಹೂದ್ಯರನ್ನು ನಾಶಪಡಿಸಬೇಕು, ಸಂಪೂರ್ಣವಾಗಿ ಅವರ ಕುಲವೇ ಇಲ್ಲದಂತಾಗಬೇಕೆಂದು ರಾಜನಿಂದ ಒಂದು ಆಜ್ಞೆಯನ್ನು ತೆಗೆದುಕೊಂಡು ಅದಕ್ಕೆ ಶಾಸನಕ್ಕೆ ಸಹಿ ಕೂಡ ಹಾಕಿಸಿಕೊಂಡಿರ್ತಾನೆ. ಆದರೆ ದೇವರು ಎಸ್ತೇರಳೆಂಬ ಒಬ್ಬ ರಾಣಿಯನ್ನು ಎಬ್ಬಿಸಿ ಅಲ್ಲಿ ಮಧ್ಯಸ್ಥಿಕೆ ವಹಿಸಿ ಆ ಯಹೂದ್ಯರಿಗೋಸ್ಕರ ಉಪವಾಸವಿದ್ದು ಅನ್ನಪಾನಗಳನ್ನು ಬಿಟ್ಟು ಪ್ರಾರ್ಥಿಸಿದಾಗ ದುಷ್ಟನಾದ ಆಮಾನನೇ ನಾಶವಾದುದನ್ನು ನಾವು ನೋಡ್ತೇವೆ. ಹಾಗಾದರೆ ಉಪವಾಸ ಪ್ರಾರ್ಥನೆಗೆ ಬಲವಿದೆ. ನಿಮ್ಮ ಜೀವಿತದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಗಳಿರ್ಬೋದು, ಅದಕ್ಕೆ ಕೆಲವೊಂದು ಈ ಜಾತಿಯು ಬಿಟ್ಟು ಹೋಗಬೇಕಾದ್ರೆ ಉಪವಾಸ ಮತ್ತು ಪ್ರಾರ್ಥನೆಗಳಿಲ್ಲದೆ ಇದ್ದರೆ ಸಾಧ್ಯವಿಲ್ಲ ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಕೆಲವೊಂದು ಸಮಸ್ಯೆಗಳಿಗೆ ಬಿಡುಗಡೆ ಹೊಂದಬೇಕಂದ್ರೆ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು. ಕೆಲವರು ನೀವು ಮಧ್ಯರಾತ್ರಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅದು ತುಂಬ ಒಳ್ಳೆಯ ಅಭ್ಯಾಸವಾಗಿದೆ. ದಯಮಾಡಿ ನಿಮಗೆ ಬರುವ ಕಷ್ಟಗಳನ್ನು ನೋಡಿ ನೀವು ಉಪವಾಸ ಮಾಡುವುದನ್ನು ನಿಲ್ಲಿಸಬೇಡಿ. ಮಧ್ಯರಾತ್ರಿಗಳಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡಿ. ನೀವು ಇನ್ನೂ ಪ್ರಾರ್ಥನೆಯನ್ನು ಹೆಚ್ಚಾಗಿ ಮಾಡುವಾಗ ನಿಮ್ಮ ಕುಟುಂಬದಲ್ಲಿ ಒಂದು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ಕರೆ ಮಾಡುವಾಗ ನಾನು ಪ್ರಾರ್ಥನೆಯನ್ನು ಹೆಚ್ಚು ಮಾಡ್ತಾ ಇದ್ದೇನೆ, ಸಮಸ್ಯೆ ಇನ್ನೂ ಹೆಚ್ಚಾಗ್ತಾನೆ ಇದೆ ಎಂದು ಹೇಳುವಂಥವರು ಅನೇಕರಿದ್ದಾರೆ. ಆದರೆ ದುಷ್ಟನು ನಿಮ್ಮ ಪ್ರಾರ್ಥನೆಗೆ ತಡಿಲಿಕ್ಕೋಸ್ಕರವಾಗಿ ಈ ರೀತಿಯಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಹುಟ್ಟು ಹಾಕುವ ಆತನಾಗಿದ್ದಾನೆ. ಇವುಗಳಿಗೆ ನೀವು ನಿಮ್ಮ ಮನಸ್ಸನ್ನಾಗಲಿ ಹೃದಯಗಳನ್ನಾಗಲಿ ಒಪ್ಪಿಸಿಕೊಡದೆ ದೇವರಲ್ಲಿ ಯಥಾರ್ಥವಾಗಿ ನೀವು ನಿರಂತರವಾಗಿ ಪ್ರಾರ್ಥನೆಗಳನ್ನು ಮಾಡಿ. ದೇವರು ನಿಮ್ಮ ಜೀವಿತದಲ್ಲಿ ಸಹಾಯಕನಾಗಿ, ಯುದ್ಧ ನಿಮ್ಮದಲ್ಲ ಸಹೋದರ ಸಹೋದರಿಯೇ, ಯುದ್ಧ ನಿಮ್ಮದಲ್ಲ.
ಯುದ್ಧವು ಕರ್ತನದಾಗಿದೆ. ಕರ್ತನು ತನ್ನ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ನಿಮಗೆ ಜಯವನ್ನ, ಉತ್ತರವನ್ನ ಕೊಡುವ ಆತನಾಗಿದ್ದಾನೆ. ಯೆಹೋಶುವ ಪಾಟನಂತೆ ಸೋತು ಹೋಗಿರುವುದಾದರೆ, ಬಳಲಿ ಹೋಗಿರುವುದಾದರೆ, ಎದುರಿಕೊಂಡಿರುವುದಾದರೆ ಉಪವಾಸ ಮಾಡಿರಿ. ಖಂಡಿತವಾಗಿಯೂ ನೀವು ಕರ್ತನಿಂದ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯೆಹೋಶುವ ಪಾಟನನ್ನ ಬಿಡಿಸಿದ ಅದೇ ದೇವರು ಇಂದು ನನ್ನನ್ನು ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಒಳ್ಳೆಯ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದೀರಾ. ಈ ವಾಕ್ಯವನ್ನ ಕೇಳುವ ಸಹೋದರ ಸಹೋದರಿಯರು ಇನ್ನೂ ಹೆಚ್ಚಾಗಿ ತಮ್ಮ ಜೀವಿತಗಳಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸಗಳಲ್ಲಿ ದೇವರೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ನೀನು ಕೃಪೆಯನ್ನ, ಆತ್ಮನ ಬಲವನ್ನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.